ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಸೃಷ್ಟಿಸಿರುವಂತಹ ಸೈಟ್ ಫೈಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕ ಇನ್ವೆಸ್ಟಿಗೇಷನ್ ಶುರುವಾಗಿದೆ. ವಿವಾದಿತ ಕೆಸರೆ ಗ್ರಾಮದ ಸ್ಥಳ ಮಹಜರನ್ನ ಮಾಡಿದ್ದಾರೆ ಲೋಕಾಯುಕ್ತ ಪೊಲೀಸರು. ದೂರುದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲಿ ಸ್ಪಾಟ್ ಮಹಜರು ಆಗಿದೆ, ಸ್ಥಳ ಮಹಜರು ಆಗಿದೆ. ಲೋಕ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ಸ್ಥಳ ಪರಿಶೀಲನೆಯನ್ನ ಮಾಡಲಾಗಿದೆ. ವಿವಾದಿತ ಕೆಸರೆ ಗ್ರಾಮದಿಂದ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್. ಮುಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೈಸೂರು ಲೋಕಾಯುಕ್ತದಲ್ಲಿ ನಿನ್ನೆ ನೋಟಿಸ್ ಅನ್ನು ಕೊಟ್ಟಿದ್ರು. ಇವತ್ತು 7:15 ಹಾಜರಾಗಬೇಕು ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಅವರು ಇವತ್ತು ಲೋಕಾಯುಕ್ತ ಪೊಲೀಸರನ್ನ ಭೇಟಿ ಆಗ್ತಾ ಇದ್ದ ಹಾಗೆ ಸ್ಪಾಟ್ ಮಹಜರಿಗೆ ಕರೆದುಕೊಂಡು ಹೋಗಿದ್ದಾರೆ. ಈ ಸ್ಥಳದಿಂದ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟಿರುವಂತದ್ದು. ಸಿದ್ದರಾಮಯ್ಯನವರಿಗೆ ಒಂದು ಕಡೆಯಲ್ಲಿ ಕಾನೂನಿನ ಸಂಕಷ್ಟ, ಮತ್ತೊಂದು ಕಡೆಯಲ್ಲಿ ರಾಜಕೀಯ ಸಂಕಷ್ಟವನ್ನ ತಂದಿಟ್ಟಂತಹ ಜಾಗ ಯಾವುದು ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಜಾಗ ಸಿದ್ದರಾಮಯ್ಯನವರ ಇವತ್ತಿನ ಈ ಸ್ಥಿತಿಗೆ ಪ್ರಮುಖವಾದಂತಹ ಕಾರಣವಾಗಿರುವಂಥದ್ದು. ಇದು ಜಾಗ ಇರುವಂತಹದ್ದು ಮೈಸೂರು ತಾಲೂಕಿನ ಕಸಬಾ ಹೋಬಳಿಯ ಕೆಸರೆ ಗ್ರಾಮದ ಸರ್ವೆ ನಂಬರ್ 464. ಒಟ್ಟು 3.16 ಎಕರೆ ಒಂದು ಜಾಗ. ಈ ಜಾಗದಿಂದಲೇ ಈಗ ಇಷ್ಟೆಲ್ಲ ವಿಚಾರಗಳು ಈಗ ಉದ್ಭವ ಆಗ್ತಾ ಇರುವಂಥದ್ದು. ಮೂಲತಃವಾಗಿ ಇದೇ ಜಾಗವನ್ನು ಸಿದ್ದರಾಮಯ್ಯನವರ ಬಾಮೈದ ಇದೇ ಜಾಗವನ್ನು ಪರ್ಚೇಸ್ ಮಾಡಿ ದೇವರಾಜನವರ ಬಳಿಯಲ್ಲಿ ಪರ್ಚೇಸ್ ಮಾಡಿ ಒಟ್ಟು 3 ಎಕರೆ 16 ಗುಂಟೆ ಜಾಗವನ್ನು ಇದೇ ಜಾಗವನ್ನು ಪರ್ಚೇಸ್ ಮಾಡ್ತಾರೆ. ಈ ಜಾಗವನ್ನು ಪರ್ಚೇಸ್ ಮಾಡಿ ಅದನ್ನು ತಮ್ಮ ತಂಗಿಯಾದಂತಹ ಪಾರ್ವತಮ್ಮ ಸಿದ್ದರಾಮಯ್ಯನವರಿಗೆ ಅವರು ಮಾರಿರುವಂತಹದ್ದು. ಈಗ ಇಡೀ ಪ್ರಕರಣದ ಕೇಂದ್ರ ಬಿಂದು ಇದೇ ಜಾಗ. ಅಸಲಿಗೆ ಈ ಜಾಗ ದೇವರಾಜ್ಗೆ ಬಂದಿದ್ದದೇ ಡೌಟು ಅನ್ನುವಂತಹದ್ದು ಸ್ನೇಹಮಯಿ ಕೃಷ್ಣ ಅವರ ವಾದಗಳು. ಇದನ್ನು ಮೂಡ ಭೂಸ್ವಾಧೀನ ಪಡಿಸ್ಕೊಂಡಿತ್ತು. ಭೂಸ್ವಾಧೀನ ಪಡಿಸ್ಕೊಂಡ ನಂತರದಲ್ಲಿ ಈ ಜಾಗವನ್ನು ಮಲ್ಲಿಕಾರ್ಜುನ್ ದೇವರಾಜ್ ಬಳಿಯಲ್ಲಿ ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದು. ಅಂದರೆ ಇದೆಲ್ಲ ಸುತ್ತ ಗಮನಿಸ್ತಾ ಇದ್ದೀರಿ, ಲೇಔಟ್ ಆಗಿರುವಂಥದ್ದು. ಇದೆಲ್ಲದೂ ಕೂಡ ಮೂಡ ಮಾಡಿರುವಂತಹ ಲೇಔಟು. ಮೂಡದ ಪ್ರಕಾರವಾಗಿ 2001ರಲ್ಲೇ ಇಲ್ಲೆಲ್ಲ ಸಂಪೂರ್ಣವಾಗಿ ಲೇಔಟ್ ಆಗಿ ಎಲ್ಲ ಸೈಟ್ಗಳನ್ನು ಹಂಚಲಾಗಿದೆ. ಆದರೆ 2004ರಲ್ಲಿ ಇದನ್ನು ನಾವು ಪರ್ಚೇಸ್ ಮಾಡಿದ್ವಿ, ದೇವರಾಜನವರ ಬಳಿಯಲ್ಲಿ ಸಿದ್ದರಾಮಯ್ಯನವರ ಪತ್ನಿಯ ಸಹೋದರ ಪರ್ಚೇಸ್ ಮಾಡ್ದ ಅಂತ ಏನು ಹೇಳಲಾಗ್ತಾ ಇದೆ ಅದೇ ಸುಳ್ಳು ಅನ್ನುವಂತಹದ್ದು ಈಗ ಇರುವಂತಹ ಆರೋಪಗಳು. ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ರಾಜಕೀಯ ಸಂಕಷ್ಟ ಮತ್ತು ಕಾನೂನಿನ ಸಂಕಷ್ಟ ಎರಡನ್ನ ತಂದಿಟ್ಟಿರುವಂತಹ ಜಾಗ ಇದು. ನೀವೀಗ ಈ ಬಾರ್ಡ್ರಿಂದ ಗಮನಿಸ್ತಾ ಇದ್ದೀರಿ, ಏನು ಸೈಟ್ಗಳ ಹಂಚಿಕೆ ಮಾಡಿರುವಂತಹ ನಂಬರ್ಗಳನ್ನ ಗಮನಿಸ್ತಿದ್ದೀರಿ. ಇಲ್ಲಿಂದ ಬಹುತೇಕ ಆ ಕಡೆ ಭಾಗದವರೆಗೂ ಕೂಡ ಒಟ್ಟು 3 ಎಕರೆ 16 ಗುಂಟೆಯ ಒಂದು ಜಾಗ ಇದು. ಒಂದು ರೀತಿಯಾಗಿ ಸಿದ್ದರಾಮಯ್ಯನವರಿಗೆ ಕಾನೂನಿನ ಸಂಕಷ್ಟ ಜೊತೆಗೆ ರಾಜಕೀಯವಾದಂತಹ ಸಂಕಷ್ಟವನ್ನು ತಂದುಕೊಟ್ಟಂತಹ ಒಂದು ಜಾಗ ಇದು. ಇದೇ ಜಾಗಕ್ಕೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಬಂದಿರುವಂಥದ್ದು. ಲೋಕಾಯುಕ್ತ ಅಧಿಕಾರಿಗಳು ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನು ಖುದ್ದು ಇಲ್ಲಿಗೆ ಕರೆದುಕೊಂಡು ಬಂದು ಇದರ ಒಂದು ಸ್ಥಳದ ಮಹಜರನ್ನು ಆರಂಭಿಸಿದ್ದಾರೆ. ಯಾಕೆಂದರೆ ಪ್ರಕರಣ ಆರಂಭವಾಗುವಂಥದ್ದೇ ಇದೇ ಜಾಗದಿಂದ. ಈ ಜಾಗದಿಂದಲೇ ಪ್ರಕರಣ ಶುರುವಾಗುವಂಥದ್ದು. ಇಲ್ಲಿಂದನೇ ಎಲ್ಲ ರೀತಿಯಾದಂತಹ ಏನು ದೂರುದಾರರು ಹೇಳ್ತಾ ಇರುವಂತಹ ಅವ್ಯವಹಾರಗಳು ಶುರುವಾಗುವಂಥದ್ದೇ ಈ ಜಾಗದಿಂದ. ಹಾಗಾಗಿ ತನಿಖೆಯ ಮೊದಲ ಭಾಗವಾಗಿ ಈ ಜಾಗಕ್ಕೆ ಈಗ ಮಹಜರ್ಗೆ ಬಂದಿದ್ದಾರೆ. ಈಗಾಗಲೇ ದೂರು ಕೊಟ್ಟಿರುವಂತಹ ಸ್ನೇಹಮಯಿ ಕೃಷ್ಣ ಅವರ ಜೊತೆಗೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಸ್ಥಳದ ಮಹಜರನ್ನು ಶುರು ಮಾಡಿದೆ. ಇಲ್ಲಿಂದಲೇ ಶುರುವಾಗುವಂಥದ್ದು ಬೇರೆ ಬೇರೆ ರೀತಿಯಾದಂತಹ ಬದಲಾವಣೆಗಳು. ಇಲ್ಲಿಂದಲೇ ಇದನ್ನು ಬೇರೆಯವರಿಗೆ ಹಸ್ತಾಂತರ ಆಗುವಂಥದ್ದು, ಜೊತೆಗೆ ಇದಕ್ಕೆ ಪರ್ಯಾಯವಾಗಿ 14 ಸೈಟ್ಗಳನ್ನು ವಿಜಯನಗರದ ಭಾಗದಲ್ಲಿ ಕೊಡುವಂತಹದ್ದು ಇದು ನಡೆದಿರುವಂತಹ ಒಟ್ಟಾರೆ ಘಟನೆ. ಹಾಗಾಗಿ ಈ ಒಂದು ಕೆಸರೆಯ ಈ ಒಂದು ಜಾಗದಿಂದ ಈಗ ವಿಚಾರಣೆ ಶುರುವಾಗಿದೆ. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು. ಇಲ್ಲ ಸರ್, ನಮ್ಮ ಆರೋಪಕ್ಕೆ ಪೂರಕವಾಗಿ ಇವತ್ತೊಂದು ದಿನ ವಿಚಾರಣೆಗೆ ಬನ್ನಿ ಅಂತೇಳಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ವಿಚಾರಣೆಗೆ ಹಾಜರಾಗಿದ್ದೆ. ಅದೇ ನನ್ನ ಆರೋಪಕ್ಕೆ ಪೂರಕವಾಗಿ ಪ್ರಶ್ನೆ ಕೇಳ್ತಾರೆ ಸರ್. ಈ ಮಾಹಿತಿ ನನಗೆ ಹೇಗೆ ಬಂತು, ದಾಖಲಾತಿಗಳು ಹೇಗೆ ಸಿಕ್ತು, ಈ ದಾಖಲಾತಿಗಳ ಮೇಲೆ ಹೇಗೆ ಆರೋಪ ಸಾಬೀತಾಗುತ್ತೆ, ಸೊ ಇಂಥ ಪ್ರಶ್ನೆಗಳು ಕೇಳಬಹುದು. ಸೊ ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಸಿದ್ಧನಾಗಿ. ಈಗಾಗಲೇ ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಆರಂಭ ಆಗಿದೆ. ತನಿಖೆಯ ಮೊದಲ ಭಾಗ ಸ್ಪಾಟ್ ಮಹಜರು. ಈಗ ಆ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಹಾಗಾಗಿಯೇ ಸ್ನೇಹಮಯಿ ಕೃಷ್ಣ ಅವರಿಗೆ ನಿನ್ನೆನೇ ನೋಟಿಸನ್ನು ಸರ್ವ್ ಮಾಡಲಾಗಿತ್ತು ವಾಟ್ಸ್ಆ್ಯಪ್ ಮೂಲಕ. ಇವತ್ತು ಅಧಿಕಾರಿಗಳನ್ನು ಸ್ನೇಹಮಯಿ ಕೃಷ್ಣ ಭೇಟಿಯಾಗಿದ್ದಾರೆ. ಸ್ಪಾಟ್ ಮಹಜರಲ್ಲೂ ಕೂಡ ಭಾಗಿಯಾಗಿದ್ದಾರೆ. 14 ಸೈಟ್ ಎಲ್ಲಿತ್ತು ಅಲ್ಲಿಂದ ಈಗ ತನಿಖೆ ಆರಂಭ ಆಗ್ತಾ ಇರುವಂಥದ್ದು.